ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ವಿಜಯನಗರ ಜಿಲ್ಲೆಗೆ ಜೀವನಾಡಿಯಾದ ತುಂಗಭದ್ರಾ ಜಲಾಶಯ ಬೇಸಿಗೆಯ ಬಿಸಿಗೆ ತತ್ತರಿಸಿ ಹೋಗಿದೆ. 105.78 ಟಿಎಂಸಿ ಸಂಗ್ರಹ ಸಾಮರ್ಥ್ಯ ಇರುವ ಈ ಜಲಾಶಯದಲ್ಲಿ ಈಗ ಕೇವಲ 20 ಟಿಎಂಸಿ ನೀರು ಮಾತ್ರ ಉಳಿದಿದೆ. ವಿಜಯನಗರ, ಕೊಪ್ಪಳ, ಬಳ್ಳಾರಿ ಹಾಗೂ ರಾಯಚೂರು ಜಿಲ್ಲೆಗಳಲ್ಲಿನ ಜನರಿಗೆ ಕುಡಿಯುವ ನೀರಿನ ಆತಂಕ ಸದ್ಯಕ್ಕೆ ಹೆಚ್ಚಾಗಿದೆ. ಮತ್ತೊಂದು ಕಡೆ ಕೆಲವು ತಾಲೂಕುಗಳಲ್ಲಿ ಈಗಾಗಲೇ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗಿದೆ. ಕೃಷಿ ಚಟುವಟಿಕೆಗಳು ಮತ್ತು ಕೈಗಾರಿಕೆಗಳಿಗೂ ಇದೇ ಜಲಾಶಯವೇ ಆಧಾರವಾಗಿದ್ದು ನೀರಿನ ಬಳಕೆಯ ಮೇಲೆ ಒತ್ತಡವನ್ನು ಹೆಚ್ಚಾಗಿದೆ. ಹೀಗಾಗಿ ಜಲಾಶಯದ ನೀರನ್ನು ಕೇವಲ ಕುಡಿಯುವ ಉದ್ದೇಶಕ್ಕೆ ಮೀಸಲಿಡಬೇಕು ಅಂತ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಇದನ್ನು ಗಮನಿಸಿದ ಜಿಲ್ಲಾಡಳಿತ ನೀರಿನ ಮಿತ ಬಳಕೆ ಹಾಗೂ ಮುಂಬರುವ ಬೇಸಿಗೆಗೆ ಪೂರ್ವ ಸಿದ್ಧತೆಗಾಗಿ ಕ್ರಮವನ್ನು ಕೈಗೊಳ್ಳುತ್ತಿದೆ. ನೀರಾವರಿ ಇಲಾಖೆ ಮತ್ತು ಕೈಗಾರಿಕಾ ಪ್ರತಿನಿಧಿಗಳ ಜೊತೆಗೆ ಶೀಘ್ರದಲ್ಲೇ ಸಭೆ ನಡೆಸೋದಕ್ಕೆ ತೀರ್ಮಾನಿಸಲಾಗಿದೆ. ಈಗ ನಮ್ಮ ಟಿ.ಬಿ ಡ್ಯಾಮಲ್ಲೂ ಸಹ ನೀರಿನ ಸಂಗ್ರಹಣೆ ಕಡಿಮೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ನಾವು ಈಗಾಗಲೇ ಒಂದು ಜಿಲ್ಲಾಡಳಿತ ವತಿಯಿಂದ ಹಾಗೂ ZP ಕಡೆಯಿಂದ ಒಂದು ಮೀಟಿಂಗ್ ಅನ್ನ ಮಾಡಿ ಎಲ್ಲೆಲ್ಲಿ ನೀರಿನ ಕೊರತೆ ಆಗುತ್ತೆ, ಎಲ್ಲಿ ನಮಗೆ ಬೋರ್ವೆಲ್ಸ್ ಅವಶ್ಯಕತೆ ಅದನ್ನೆಲ್ಲ ಐಡೆಂಟಿಫೈ ಮಾಡ್ಕೊಳ್ಳೋಕೆ ಹೇಳಿದ್ದೀವಿ. ಆದರೂ ಸಹ ನಮಗೆ ಇನ್ನೂ ಅಭಾವ ಕಂಡು ಬಂದಲ್ಲಿ ನಾವು ಮೇಜರ್ ಇರಿಗೇಷನ್ ಅವ್ರನ್ನ ಡ್ಯಾಮ್ ಅವ್ರನ್ನ ಕರೆದು ಒಂದು ಮೀಟಿಂಗ್ ಅನ್ನ ಮಾಡಿ ನಮಗೆ ಕುಡಿಯೋದಕ್ಕೆ ಅಪಾರ್ಟ್ ಫ್ರಮ್ ಇರಿಗೇಷನ್ ಆಗಿರ್ಬೋದು ಅಥವಾ ಬೇರೆ ಇಂಡಸ್ಟ್ರಿ ಪರ್ಪಸ್ಗೆ ಆಗಿರ್ಬೋದು ಅದನ್ನು ಹೊರತುಪಡಿಸಿ ನಮ್ಗೆ ಎಷ್ಟು ಕೆಪಾಸಿಟಿ ಡ್ರಿಂಕಿಂಗ್ ವಾಟರ್ಗೆ ಬೇಕು ಅಂತ ನಾವು ಲೆಕ್ಕ ಹಾಕಿ ಅದ್ರ ಬಗ್ಗೆ ಮುಂದಿನ ಕ್ರಮ ಮುಂದಿನ ದಿನಗಳಲ್ಲಿ ತೆಗೆದುಕೊಳ್ತೇವೆ. ಬೇಸಿಗೆ ಹೆಚ್ಚಿಗೆ ಆಗ್ತಾ ಇರೋದ್ರಿಂದ ನೀರಿನ ಅಭಾವ ಸಹ ಕಂಡು ಬರ್ತಾ ಇದೆ. ಈಗ ನಮ್ಮ ಟಿ.ಬಿ ಡ್ಯಾಮಲ್ಲೂ ಸಹ ನೀರಿನ ಸಂಗ್ರಹಣೆ ಕಡಿಮೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ನಾವು ಈಗಾಗಲೇ ಒಂದು ಜಿಲ್ಲಾಡಳಿತ ವತಿಯಿಂದ ಹಾಗೂ ZP ಕಡೆಯಿಂದ ಒಂದು ಮೀಟಿಂಗ್ ಅನ್ನ ಮಾಡಿ ಎಲ್ಲೆಲ್ಲಿ ನೀರಿನ ಕೊರತೆ ಆಗುತ್ತೆ, ಎಲ್ಲಿ ನಮಗೆ ಬೋರ್ವೆಲ್. ವಿಜಯನಗರ ಜಿಲ್ಲೆಗೆ ಜೀವನಾಡಿಯಾಗಿರುವ ತುಂಗಭದ್ರಾ ಜಲಾಶಯ ಸದ್ಯ ಬೇಸಿಗೆಯ ಬಿಸಿಗೆ ತತ್ತರಿಸೋಗ್ತಾ ಇದೆ. ಈ ಬಗ್ಗೆ ನಮ್ಮ ವಿಜಯನಗರ ಪ್ರತಿನಿಧಿ ಮಂಜುನಾಥ್ ಹಿರೇಮಠ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ಕಲ್ಯಾಣ ಕರ್ನಾಟಕದ ಜೀವನಾಡಿಯಾಗಿರ್ತಕ್ಕಂಥ ತುಂಗಭದ್ರಾ ಜಲಾಶಯದ ಹಿನ್ನೀರಿನ ಭಾಗದಲ್ಲಿದ್ದೇವೆ. ನೋಡ್ಬೋದು, ದೃಶ್ಯಾವಳಿಗಳನ್ನು ಕೂಡ ನಾವು ತೋರಿಸ್ತಾ ಹೋಗ್ತೇವೆ. ಈ ತುಂಗಭದ್ರಾ ಜಲಾಶಯ ಏನಿದೆ ಸುಮಾರು 130 TMC ಸಾಮರ್ಥ್ಯದ ಬಹಳ ದೊಡ್ಡದಾದಂಥ ಜಲಾಶಯ. ಈಗ ಜಲಾಶಯಕ್ಕೆ ಬೇಸಿಗೆ ಆರಂಭ ಆಗಿರೋ ಕಾರಣಕ್ಕೋಸ್ಕರ ಈಗ ಸದ್ಯ ಜಲಾಶಯದಲ್ಲಿ ಸುಮಾರು 20 TMCಯಷ್ಟು ನೀರು ಮಾತ್ರ ಸಂಗ್ರಹ ಇದೆ. ಸದ್ಯ ರಾಜ್ಯದಲ್ಲೂ ಕೂಡ ಈಗ ಬೇಸಿಗೆ ಆರಂಭ ಆಗಿರೋ ಕಾರಣಕ್ಕೋಸ್ಕರ ನೀರಿನ ಹಾಹಾಕಾರಕ್ಕೂ ಕೂಡ ಉಂಟಾಗಿರ್ತಕ್ಕಂಥದ್ದು. ಈಗ ಆಲ್ರೆಡಿ ಜಿಲ್ಲೆಯಲ್ಲಿ 5 ತಾಲೂಕಲ್ಲೂ ಕೂಡ ಬೇಸಿಗೆ ಆರಂಭ ಆಗಿರೋ ಕಾರಣಕ್ಕೋಸ್ಕರ ತಾಲೂಕಿನಲ್ಲೂ ಕೂಡ ಕುಡಿಯೋ ನೀರಿನ ಹಾಹಾಕಾರ ಎಲ್ಲೆಲ್ಲೂ ಕೂಡ ಮನೆ ಮಾಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮತ್ತು ಟಿ.ಬಿ ಬೋರ್ಡ್ ಈ ನೀರನ್ನು ಸಮಯೋಚಿತವಾಗಿ ಬಳಸ್ಕೊಳ್ಬೇಕು ಮತ್ತು ಮಿತವಾಗಿ ಬಳಸಬೇಕು ಅನ್ನುವಂಥದ್ದು ಕೂಡ ಆಗ್ರಹ ಕೇಳಿ ಬರ್ತಾ ಇದೆ. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಸ್ಥಳೀಯರು ಕೂಡ ಇದ್ದಾರೆ. ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಸರ್, ಈಗ ಜಲಾಶಯದಲ್ಲಿ 20 TMC ನೀರಿದೆ. ಜಿಲ್ಲಾಡಳಿತಕ್ಕೂ ಮತ್ತು ಟಿ.ಬಿ ಬೋರ್ಡ್ಗೂ ಏನು ಹೇಳ್ತಾರೆ? ಯಾಕಂದ್ರೆ ಕುಡಿಯೋ ನೀರಿನ ಹಾಹಾಕಾರ ಮೊನ್ನೆ ತಾನೇ ನಮ್ಮ ಹೊಸಪೇಟೆ ತಾಲೂಕಲ್ಲಿ ಹಲವು ಹಳ್ಳಿಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಬಹಳ ದೊಡ್ಡದಾಗಿದೆ. ಏನು ಹೇಳ್ತಾರೆ? ಇವಾಗ ಪ್ರತಿ ಹಳ್ಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಆಗಬೇಕು. ಎಲ್ಲ ಬಡವರಿಗೆ, ಎಲ್ಲರಿಗೆ, ರೈತರಿಗೆ ಎಲ್ಲರಿಗೆ ನೀರು ಸಿಗ್ತಾ ಇರಬೇಕು. ಆಮೇಲೆ ಟಿ.ಬಿ ಬೋರ್ಡ್ನವರು ಜಿಲ್ಲಾಡಳಿತಕ್ಕೆ ಹೇಳಿದಷ್ಟೇ ಎಲ್ಲ ಸಮರ್ಥವಾಗಿ ನೀರು ಬಳಕೆ ಆಗಬೇಕಂಬ ನಮ್ಮ ಆಗ್ರಹ ಅಷ್ಟೇ. ಸರ್, ಈಗ ಹಳ್ಳಿಗಳಲ್ಲಿ ನೀರಿನ ಹಾಹಾಕಾರ ಇದೆ. ಸೊ ಈ ನಿಟ್ಟಿನಲ್ಲಿ ಈಗ ಜಿಲ್ಲಾಡಳಿತ ಕೂಡ ಈ ನೀರನ್ನು ಮಿತ ಪ್ರಮಾಣದಲ್ಲಿ ಬಳಸಬೇಕು ಅಂತ ಹೇಳ್ತಾ ಇದ್ದಾರೆ. ಹಳ್ಳಿಗಳಿಗೆ ಯಾವ ರೀತಿ ಬಳಕೆ ಆಗಬೇಕು? ಪ್ರತಿ ಹಳ್ಳಿಗೆ ಹೋಗ್ಬೇಕು. ಹಳ್ಳಿಗೆ ನೀರು ಪ್ರತಿಯೊಬ್ಬರಿಗೆ ನೀರು ಸಿಗ್ಬೇಕಂಬುದೇ ಆಸೆ. ಹಣಿ ನೀರು ಪ್ರತಿಯೊಬ್ಬರಿಗೆ ಭಾಳ ಚೆನ್ನಾಗಿ ನೀರು ಸಿಗ್ತಾ ಇರಬೇಕು, ಬಡವರಿಗೆ ಎಲ್ಲರಿಗೆ. ಅದು ನಾವು ಹೇಳಾಗ್ಬಿಡ್ತೀವಿ. ಇದು ಸ್ಥಳೀಯರು ಹೇಳ್ತಾ ಇರ್ತಕ್ಕಂಥ ಮಾತು. ಏನು ಅಂತ ಹೇಳಿದ್ರೆ ಕುಡಿಯೋ ನೀರಿಗೆ ಮೊದಲ ಆದ್ಯತೆ ಕೊಡಬೇಕು, ಕುಡಿಯೋ ನೀರನ್ನ ಮಿತವಾಗಿ ಬಳಸಬೇಕು. ಈಗ ಕಾರ್ಖಾನೆಗಳಿಗೂ ಕೂಡ ಇದೇ ಜಲಾಶಯದ ನೀರು ಹೋಗ್ತವೆ, ಆದರೆ ಮೊದಲ ಆದ್ಯತೆ ಬಂದು ಕುಡಿಯೋ ನೀರಿಗೆ ಕೊಡಬೇಕು. ಹಾಗಾಗಿ ಜಿಲ್ಲಾಡಳಿತ ಮತ್ತು ಏನು ಟಿ.ಬಿ ಬೋರ್ಡ್ ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದು. ವಿಜಯನಗರದಿಂದ ಮಂಜುನಾಥ್, ಜಿ ನ್ಯೂಸ್ ಕನ್ನಡ.